ನಿಮ್ಗೆ ಆಗಲೇ ಹೇಳಿದೆ ನೀವು ಕೆಲಸ ಮಾಡೋದು ಬೇಡ ಅಂತ. ನನ್ನ ಮಾತೇ ಕೇಳಲ್ವಲ್ಲ ನೀವು. ಹೌದಮ್ಮ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆಲ್ಲ ಎಷ್ಟು ನೋವಾಗುತ್ತೆ. ಏನು ಹೇಳ್ತಿದ್ದಾರೆ ಅವರು? ತುಳಸಿ ಅವರು ಪ್ರೆಗ್ನೆಂಟಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅವರು ಗರ್ಭಿಣಿನಾ? ಮಾಧವ್ ಅವರೇ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಈ ರೀತಿ ಸುಮ್ಮನೆ ಇದ್ರೆ ನಾವೇನು ತಿಳ್ಕೊಬೇಕು? ಈ ವಿಷಯನ ನಮ್ಮಿಂದ ಮುಚ್ಚಿಡಬೇಕು ಅಂತ ಅನ್ಕೊಂಡಿದ್ದೀರಾ? ಚೇಚೆ, ಹಾಗಲ್ಲ. ಅದು ಇದು ಏನೂ ಇಲ್ಲ. ಅವ್ರ ಗರ್ಭಿಣಿ ಹೌದೋ ಇಲ್ವೋ ಅದನ್ನು ಹೇಳಿ. ಹೌದು. ಇಲ್ಲಿ ಬೀಗ್ರಾಗವ್ರೇನೆ ಅವ್ರ ಹೋಟೆಲ್ ಮಗುನ ಇಟ್ಕೊಂಡು ನಿಂತಿದ್ದಾರೆ. ನಾಳೆ ದಿನ ನಮ್ಮ ಸಂಬಂಧಿಕರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ಏನು ಅಂತ ಹೇಳೋದು? ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗುತ್ತಾ? ಯಾಕಮ್ಮ ಹಾಗಂತೀರಾ? ಅದಕ್ಕೆ ಗರ್ಭಿಣಿ ಆಗಿರೋದಕ್ಕೆ ನಿಮ್ಮ ಸಂಬಂಧಿಕರಲ್ಲಿ ಸಮಸ್ಯೆ ಏನಿದೆ? ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮಗೆ ತಪ್ಪಿಲ್ಲ ಅಂತ ಅನ್ನಿಸ್ಬೋದು, ಆದರೆ ನಮಗಿದು ತಪ್ಪೇ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದಾದ್ರೇ ಸರಿ. ಇಲ್ಲ ಅಂತಂದರೆ ನೋಡೋರ ಕಣ್ಣಿಗೆ ತಪ್ಪಾಗೆ ಕಾಣೋದು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಂತ ಜನಗಳಿಗೆ ಅನ್ಸಲ್ವಾ? ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ಆಹಾ, ಮಹಾತಾಯಿ, ಇದಕ್ಕೇನಾ ಲಗ್ನ ಪತ್ರಿಕೆನ ತಗೊಳ್ಳೋದಿಲ್ಲ ಅಂತ ಹೇಳಿದ್ದು? ಇಂಥವ್ರ ಮನೆಯಿಂದ ಹೆಣ್ಣು ತಂದ್ರೆ ನಮ್ಮ ಕತೆ ಅಷ್ಟೇ. ಈಕೆ ಬುದ್ಧಿನೇ ಈ ಹುಡುಗಿಗೂ ಬರಲ್ಲ ಅಂತ ಹೇಗೆ ನಂಬೋದು? ನೋಡಿ, ಇಷ್ಟೊತ್ತು ನೀವು ಏನು ಮಾತಾಡಿದ್ರು ನಾನು ಸಹಿಸ್ಕೊಂಡಿದ್ದೀನಿ. ಆದರೆ ನನ್ನ ಹೆಂಡತಿ ಬಗ್ಗೆ ನೀವು ಕೆಟ್ಟಾಗಿ ಮಾತಾಡಬೇಡಿ. ಇದು ನಮ್ಮಿಬ್ಬರ ನಿರ್ಧಾರ. ನಾವು ಯೋಚನೆ ಮಾಡಿನೇ ಈ ನಿರ್ಧಾರನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೇನಾದರೂ ನಮ್ಮಿಂದ ಈ ಮದುವೆಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಮದುವೆ ಮುಗಿಯೋವರೆಗೂ ನಾವು ದೂರನೇ ಇದ್ಬಿಡ್ತೀವಿ. ರೀ, ದೂರ ಇದ್ಬಿಟ್ರೆ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಜಗತ್ತಲ್ಲಿ ಏನೇನು ಬೇಕಾದ್ರೂ ಮುಚ್ಚಿಡ್ಬೋದು, ಆದರೆ ಗರ್ಭಿಣಿ ಆಗಿರೋದನ್ನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಮತ್ತೆ ಹೋಟೆಲ್ ಮಗು ಇಟ್ಕೊಂಡು ಅದನ್ನ ಹೇಗೆ ತಾನೇ ಮುಚ್ಚಿಡಕ್ಕಾಗತ್ತೆ? ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಮುಂದೆ ಬಂದು ಈ ಕಾರ್ಯಗಳನ್ನೆಲ್ಲ ನಡೆಸ್ಕೊಡ್ತಿದ್ದಾರಲ್ಲ, ಹಬ್ಬಬ್ಬಾ,
ಅದು ಅವ್ರಿಗೆ ಸರಿ ಅನ್ಸ್ಬೇಕು. ಸಾಕು ನಿಲ್ಸಿ. ಅವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ತಪ್ಪೇ ಹೊರತು ನಿಮ್ಮ ತಪ್ಪೇನೂ ಇಲ್ಲ. ಅವರಿಗೆ ಈ ಸಂಬಂಧ ಬೇಡ ಅಂದರೆ ಹೋಗಲಿ ಬಿಡಿ. ಮಾಮ್, ಹಾಗಾದರೆ ಸಂಜೆ ಜೊತೆ ನನ್ನ ಮದುವೆ ಆಗಲ್ವಾ ಮಾಮ್? ಅವ್ರು ಹೋಗ್ತಾರಂತೆ. ನೋಡಿ, ನನ್ನ ಮಾತು ಕೇಳಿ, ದಯವಿಟ್ಟು ಹೋಗಬೇಡಿ.